ಅಧ್ಯಕ್ಷರೇ, ಒಬ್ಬ ಮನುಷ್ಯ ನಮ್ಮಲ್ಲಿ ಗಾದೆ ಮಾತಿದೆ. ಗಾದೆ ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟ್ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್. ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೊಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡ. ಅದು ಫಸ್ಟ್ ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲೋ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲೋ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು, ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ, ಮಂತ್ಲಿ ಫಿಕ್ಸ್ ಅಂತ. ನಿಮಗೇನು ಅಂತ ಹೇಳಿದ್ರೆ, ನೀವು ಆರೋಗ್ಯ ಇಲಾಖೆ ನೋಡಿರ್ದು, ಅದರಲ್ಲಿ ಹಂಗೇನೂ ಇಲ್ಲ, ಮಂತ್ಲಿನೂ ಇಲ್ಲ, ಇದ್ದಂಗಿಲ್ಲ. 100% ಏನು ಇದ್ದಂಗಿಲ್ಲ. ಇಲ್ಲ. ಹೆಂಗ್ ಬರ್ತೈತೆ? ಎಷ್ಟು ವಿಶಾಲವಾಗಿದೆ ಈ ಮೈದಾನ ಅನ್ನೋದು, ಎಷ್ಟು ವಿಶಾಲವಾಗಿದೆ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ ಮೈದಾನ. ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆ ಇಲ್ತಾರೆ. ಅಶೋಕನ್ಗೆ ಎಲ್ಲಿ ಪಾಪ ಅವರು ಅಮಾಯಕರು, ಎಲ್ಲಿ ಅಂತ ಅಮಾಯಕರು ಅಂತ ನಾನೇನ್ ಮಾಡಿದೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು 3,000 ಕೋಟಿ ಅವ್ಯವಹಾರ ಅಂತಂದೆ. ಮಾರನೇ ದಿನ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. 6,000 ಕೋಟಿ ಅವ್ಯವಹಾರ 2.5 ವರ್ಷದಲ್ಲಿ. ಬೇಡ 3 ಬೇಡ 6 ಬೇಡ, ಅದ್ರ ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತಲ್ಲ ಇದು ಅಮೌಂಟು, ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತೆ. ಹೆಂಗ್ ಬರ್ತೈತೆ? ಇಲಾಖೆಗಳು ಮಂತ್ರಿಗಳೆಲ್ಲ ತಾವೆಲ್ಲ ಇದ್ದೀರ ನೋಡಿ.